ವರ್ಷಗಳಿಂದ ಹೆಣ್ಣಿನ ಜೊತೆ ಒಂದು ಶಬ್ದ ಜೋಡಿಸ್ಕೊಂಡಿದೆ, ಅಂದ, ಸೌಂದರ್ಯ. ಆದರೆ ಹೆಣ್ಣು ಬರೀ ಬ್ಯೂಟಿ ಅಲ್ಲ, ಬ್ರೈನ್ಸ್ಗೂ ಹೆಸರು ಮಾಡಿದ್ದಾರೆ. ಆ ಥರದ್ದೇ ಒಂದು ಮಜಬೂತಾದ ಐಡಿಯಾ ಜೊತೆ ಇಡೀ ಪ್ರಪಂಚನ ಸುಂದರವಾಗಿ ಕಾಣೋ ಹಾಗೆ ಮಾಡಕ್ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಜೋರದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ಮುಂಬೈನ ರಿಯಾ ಗೋಯಂಕಾ ಜಲಾಂಕಾ. ಹಲೋ ಟೈಟನ್ಸ್, ನಾನು ರಿಯಾ, ಮುಂಬೈನ ಸೈಂಟಿಸ್ಟ್. ಎಲ್ಲ ಸೈಂಟಿಸ್ಟದು ಒಂದು ಕರ್ತವ್ಯ ಇರುತ್ತೆ, ಏನಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದು. ಹೇಗಂದ್ರೆ ಹೀಗೆ, ಫೇಡ್ ಎಕ್ಸ್ಪೆರಿಮೆಂಟ್ 1008. ಮತ್ತೆ ಇಲ್ಲಿಂದ ಶುರು ಆಗುತ್ತೆ ಸೈಂಟಿಸ್ಟ್ ಲೈಫ್ನ ನಿಜವಾದ ಲರ್ನಿಂಗ್. ಎಷ್ಟೇ ಫೇಲಿಯರ್ಸ್ ಆದ್ರೂ ಅವ್ರ ಕೆಲಸ ನಿಲ್ಸೋದೇ ಇಲ್ಲ. ನಾನು ನಮ್ಮ ದೇಸಿ ಇಂಗ್ರೀಡಿಯೆಂಟ್ಸ್ನ ಸೈನ್ಸ್ ಟೆಕ್ನಾಲಜಿ ಜೊತೆ ಮಿಕ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಲ್ಯಾಬ್ಸ್ಗಳು ಹೇಳಿದ್ರು ಇಂಡಿಯಾದಲ್ಲಿರೋ ಶೆಕೆಗೆ ಇದು ಕೆಲಸ ಮಾಡಲ್ಲ ಅಂತ. ಮತ್ತೆ ಕೆಮಿಸ್ಟ್ಗಳು ನನಗೆ ಹೇಳಿದ್ರು ದೇಸಿ ಔಷಧಿ ಅದು ನಾಟ್ ಸೊಫಿಸ್ಟಿಕೇಟೆಡ್ ಎನಫ್. ಮತ್ತೆ ಪ್ರತಿ ಸಲ ನನ್ನ ಬ್ಯಾಚ್ ಫೇಲ್ ಆದಾಗ ಎಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಇದನ್ನೇ ಹೇಳೋದಿಕ್ಕೆ ಬರ್ತಿದ್ರು, ಮಗು ನಿನ್ನ ಕೈಯಲ್ಲಿ ಆಗಲ್ಲ. ಆದರೆ ನಾನು ಬಿಡಲಿಲ್ಲ, ನಾನಿದನ್ನು ಮಾಡಿ ತೋರಿಸ್ತೀನಿ. ಅವತ್ತಿಂದ ಫೇಲಿಯರ್ಸ್ ಜೊತೆ ಫೈಟ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಮತ್ತೆ ಫೈನಲಿ ನನ್ಗೀಗ ಸಕ್ಸಸ್ ಸಿಕ್ಕಿದೆ. ಅದೇ ಈ ಪೋಷನಿನ ಆವಿಷ್ಕಾರ. ಪೋಷನ್ ನಮ್ಮ ಅಜ್ಜಿಯವರ ಔಷಧಿ ಮತ್ತೆ ನನ್ನ ಪ್ರೊಪ್ರೈಟರಿ ಸ್ಕಿನ್ ಬಯೋಟಿಕ್ ಟೆಕ್ನಾಲಜಿ ಜೊತೆ ಮಾಡಿರೋ ಒಂದು ಸ್ಕಿನ್ ಕೇರ್ ರೇಂಜ್. ಇದು ಬರೀ ನಿಮ್ ಸ್ಕಿನ್ ಒಳಗಲ್ಲ, ಹೊರಗಡೆನೂ ಅಲ್ಲ, ಸ್ಕಿನ್ನಿನ ಎಲ್ಲ ಲೇಯರ್ಸ್ಗೂ ಪ್ರಾಪರ್ ಆಗಿ ನರಿಶ್ ಮಾಡುತ್ತೆ. ಮಾರ್ಕೆಟಲ್ಲಿ ಸಿಗೋ ನ್ಯಾಚುರಲ್, ಹರ್ಬಲ್, ಸೈಂಟಿಫಿಕ್, ಕ್ಲಿನಿಕಲ್ ಬ್ರ್ಯಾಂಡ್ಗಳಿಂದ ಪೋಷನ್ ಬೇರೆ ಹೇಗೆ ನಾನು ನಿಮಗೆ ಹೇಳ್ತೀನಿ ಕೇವಲ 3 ಪಾಯಿಂಟ್ಸಲ್ಲಿ. ಮೊದಲನೇದು, ನಾವು ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಪ್ರಕೃತಿಯಿಂದ ಡೈರೆಕ್ಟಾಗಿ ಪಡಿತೀವಿ. ಹಾಗಂದ್ರೆ ಕೇಸರಿ ಬರುತ್ತೆ ಕಾಶ್ಮೀರಿಂದ, ಹಳದಿ ಬರುತ್ತೆ ಸಾಂಗ್ಲಿಯಿಂದ. ಯೂಸ್ ಮಾಡೋರಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಲಿ ಅಂತ. ಎರಡನೇದು, ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಪ್ರೋಬಯೋಟಿಕ್ ಜೊತೆ ಸೇರಿಸಿ ನಾವು ಬಯೋಫರ್ಮೆಂಟೇಷನ್ ಮಾಡ್ತೀವಿ. ಹಾಗಂದ್ರೆ ಯಾವ ದೇಶದಲ್ಲಿ ಮೊಸರು, ಗಂಜಿ, ಇಡ್ಲಿ ಇದ್ರ ಬೆನಿಫಿಟ್ಸ್ ಗೊತ್ತಿರೋ ಎಲ್ಲ ಮನೆ ಅಲ್ಲಿ ನಾನು ಫರ್ಮೆಂಟೇಷನ್ ಬೆನಿಫಿಟ್ಸ್ ಇನ್ನೇನು ಹೇಳೋದಿಕ್ಕೆ ಸಾಧ್ಯ. ಮತ್ತೆ ಮೂರನೇದು, ಪೋಷನ್ನ ಸರ್ವಗುಣ ಸಂಪನ್ನ ಮಾಡೋದಿಕ್ಕೆ ನಾವು ಆ್ಯಡ್ ಮಾಡ್ತೀವಿ ಸ್ಕಿನ್ ಆಕ್ಟಿವ್ಸ್, ನ್ಯಾಯಸಿನಮೈಡ್ ಮತ್ತು ವಿಟಮಿನ್ ಸಿ ಥರ. ಯಾಕಂದ್ರೆ ನಿಮ್ಮ ಸ್ಕಿನ್ ರೋಟಿನಲ್ಲಿ ಯಾವುದೇ ಕಮ್ಮಿ ಇರಬಾರ್ದು ಅಂತ. ಟೈಟನ್ಸ್, ಪೋಷನ್ ಬರೀ ಒಂದು ಬಿಸ್ನೆಸ್ ಅಲ್ಲ, ಇದೊಂದು ಪ್ರಯತ್ನ. ನಮ್ಮ ಆಯುರ್ವೇದ ಜ್ಞಾನನ ಸೈನ್ಸ್ ಜೊತೆ ಬೆರೆಸಿ ಒಂದು ಅಡುಗೆ ಮಾಡೋದಿಕ್ಕೆ. ಅದಕ್ಕೆ ಇವತ್ತು ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ 1 crore 5% ಈಕ್ವಿಟಿ. ಈ ನನ್ನ ಡ್ರೀಮ್ನ ನೀವುಗಳು ನರಿಶ್ ಮಾಡ್ತೀರಾ? ನನಗೆ ನೀವು ಶುರು ಮಾಡಿದ್ರಲ್ಲ, ಶುರು ಮಾಡಿದ ರೀತಿ ತುಂಬಾ ಇಷ್ಟ ಆಯ್ತು. ಒಂದು ಫೇಲ್ಡ್ ಎಕ್ಸ್ಪೆರಿಮೆಂಟ್ ನ ತೋರಿಸೋದು. ನಿಮ್ ಲೈಫಲ್ಲಿ ಈ ತರ ಎಷ್ಟು ಫೇಲ್ಡ್ ಎಕ್ಸ್ಪೆರಿಮೆಂಟ್ ಆಗಿದೆ? ತುಂಬಾ ಜಾಸ್ತಿ, ನನ್ನ ಕೌಂಟು ಕೂಡ ಇಟ್ಟಿಲ್ಲ, ಆದ್ರೆ ಅಟ್ಲೀಸ್ಟ್ 50. ಫೇಲ್ಡ್ ಎಕ್ಸ್ಪೆರಿಮೆಂಟ್ಸ್ ನಲ್ಲಿ ನಿಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡುವಂತ ವಿಷಯ ಯಾವುದು? ಹಾನೆಸ್ಟ್ಲಿ ನಾನು ಕೆಲವೊಂದು ಸರಿ ತಪ್ಪು ಕೂಡ ಮಾಡ್ಬೋದು. ಈ ಐಡಿಯಾ ಶುರುವಾಗಿದ್ದೆಲ್ಲಿಂದ? ಸರಿ, ನಾನು ಎಜುಕೇಶನ್ ಶುರು ಮಾಡಿದ್ದು UPಗೆ ಹೋದೆ ಬಯಾಲಜಿ ಓದಕ್ಕೆ. ಅದಾದ್ಮೇಲೆ ಮಾಸ್ಟರ್ಸ್ ಮಾಡಿದೆ ಕಾಸ್ಮೆಟಿಕ್ ಸೈನ್ಸ್ ಫ್ರಾನ್ಸಲ್ಲಿ. ಆಮೇಲೆ ನಾನು ಲಾರಿಯಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ. ಅಲ್ಲಿ ನಾನು ನೋಡಿದ್ದು ಅವರು ಇನೋವೇಷನ್ಗೆ ತುಂಬಾ ಎಂಫಸಿಸ್ ಮಾಡ್ತಾರೆ ಅಂತ, ಮತ್ತೆ R&D ಕೂಡ. ಮತ್ತೆ ಅಲ್ಲಿ ರಿಸರ್ಚ್ ಆರ್ಟಿಕಲ್ಸ್ನೆಲ್ಲ ಓದಿ 2022 ಮತ್ತು 2023 ಮ್ಯಾಕ್ಸಿಮಮ್ ರಿಸರ್ಚ್ ಮಾಡಿದೆ ಸ್ಕಿನ್ ಮೈಕ್ರೋಬಯೋ ಬಗ್ಗೆ. ಆಗ ನನಗಿದು ತುಂಬಾ ಇನೋವೇಟಿವ್ ಅನಿಸ್ತು. ಯಾಕಂದ್ರೆ ಫರ್ಮೆಂಟೇಷನ್ ಇಂಡಿಯನ್ ಸೈನ್ಸ್ ಕೂಡ ಮತ್ತೆ ಬಯಾಲಜಿ ಕಡೆಯಿಂದ ತುಂಬಾ ಅಡ್ವಾನ್ಸ್ ಆಗಿದೆ. ಆಗ ನನಗೆ ಐಡಿಯಾ ಬಂತು, ನಾನು ಪೋಷನ್ ಶುರು ಮಾಡಬೇಕು. ಮತ್ತೆ ಇದರಲ್ಲಿ ನಿಮ್ಮ ತಾತ ಮತ್ತು ಅಜ್ಜಿಯ ಯಾವ ರೆಸಿಪಿನ ಯೂಸ್ ಮಾಡಿದ್ರಿ? ತುಂಬಾ ಜಾಸ್ತಿ. ಯಾವ್ದಂದ್ರೆ ಅರ್ಶಿನ, ಕೇಸರಿ, ಆಮ್ಲ, ಅಲೋವೆರಾ, ಗೊತುಕೋಲಾ, ಸ್ಪಿನಿಚು, ಇನ್ನೂ ತುಂಬಾ. ನೀವು ತಿನ್ನೋ ವಸ್ತುನೆಲ್ಲ ಇದಕ್ಕೆ ಹಾಕ್ಬಿಟ್ರೆ ನಾವು ಮತ್ತೆ ಏನ್ ತಿನ್ಬೇಕು ಅಂತ? ಈ ಪೋಷನ್ ದೇಹದ ಒಳಗೂ ಕೂಡ ಮತ್ತೆ ಹೊರಗೂ ಕೂಡ. ಇದು ಸ್ಕಿನ್ನಿನ ಅಡ್ಗೆ ಮನೆ. ಸರಿ, ಹಾಗಾದ್ರೆ ನೀವು ನಿಮ್ಮ ಪ್ರಾಡಕ್ಟ್ಸ್ ನ ಟೈಟನ್ಸ್ ಗೆ ತೋರಿಸಿ. ಇಲ್ಲಿಂದ ಮುಂದುವರ್ಸೋಣ ನಿಮ್ಮ ಪಿಚ್ ನ. ಇದು ಚಂದ್ರನ ತುಂಡು, ಇದು ಗ್ಲೋಗೆ. ವೆರಿ ಅಪ್ರೋಪ್ರಿಯೇಟ್ಲಿ ನೇಮ್ಡ್. ಮತ್ತೆ ಇದು ನಿಮ್ಗೆ ಸಿಮ್ರನ್,
Thank ಮತ್ತೆ you. ಕನ್ಯೆ ಫಾರ್ ಹೈಡ್ರೇಷನ್. Thank you. ಮತ್ತೆ Very ಕನ್ಯೆ. nice. ಮತ್ತೆ ಇದು ನಿಮ್ಗಾಗಿ ಅರ್ಚನಾ, ಧೈರ್ಯವಂತ ಮಹಿಳೆ. ಓ ವಾವ್. ಮತ್ತೆ ಇದು ನಿಮ್ಗೆ ಶೈಲಿ, ಸೂರ್ಯನ ರಾಣಿ. ಸೂರ್ಯನ್ ರಾಣಿ. ಓ ಚೆನ್ನಾಗಿದೆ, ಥ್ಯಾಂಕ್ ಯು. ಮತ್ತೆ ನಿಮ್ಗೋಸ್ಕರ ಕಣ್ಗಳ ಚಿತ್ರ ಐ ಸೀರಮ್. Thank you. ವೆಲ್ಕಮ್. ವೆರಿ ನೈಸ್ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಲಾಂಚ್ಡ್ ಇನ್ November 24. ಹಾಗಿದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವ ಪೊಸಿಷನ್ ಇದೆ? ಯಾಕಂದ್ರೆ ಸ್ಟಾರ್ಟ್ಅಪ್ಸ್ ಅಲ್ಲಿ ತುಂಬಾ ಸ್ಕಿನ್ ಕೇರ್ ಬ್ರ್ಯಾಂಡ್ಸ್ ಗಳಿದೆ. ಸ್ಟಾರ್ಟ್ ವಿತ್ ಸೈಂಟಿಸ್ಟ್ ಫೌಂಡರ್ ಲೆಡ್ ಬ್ರ್ಯಾಂಡ್. ನಾನು ಇದ್ರ ಬಗ್ಗೆ ಓದಿದ್ದೀನಿ ಮತ್ತೆ ಅದ್ರ ಬಗ್ಗೆನೇ ಇನೋವೇಷನ್ ಮಾಡಿದ್ದೀನಿ. ಮತ್ತೆ ಇದು ನಿಜವಾಗ್ಲೂ ಯೂನಿಕ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮತ್ತೆ IP ನಮ್ದು. ನಮ್ಮ ಬ್ರ್ಯಾಂಡಿಂಗ್ ಏನಿದೆ ಅದು ಡೈರೆಕ್ಟ್ ಇಂಡಿಯನ್ ಕನ್ಸ್ಯೂಮರ್ ಜೊತೆ ಮಾತಾಡುತ್ತೆ ಮತ್ತೆ ಅವ್ರ ಭಾಷೆಲಿ. ಈಗ ಬೇರೆ ಬ್ಯೂಟಿ ಬ್ರ್ಯಾಂಡ್ಸ್ ಎಲ್ಲ ನಮ್ಮನ್ನ ಎಲಿನೇಟ್ ಆಗಿ ಫೀಲ್ ಮಾಡಿಸ್ತಾರೆ, ಆದ್ರೆ ನಾವು ರಿಲೇಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದೀವಿ. ಬಿಸಿಲಲ್ಲಿ ಆಟ ಆಡಬೇಡ ಅನ್ನೋ ಬದಲು ಸೂರ್ಯನ ರಾಣಿ. ಈ ಯೂನಿಕ್ ಬ್ರ್ಯಾಂಡಿಂಗ್ ಮತ್ತೆ ಪರ್ಸ್ಪೆಕ್ಟಿವ್ ಇನ್ ಅಡಿಷನ್ ಟು ಐ ಲೈಕ್ ಟು ಬಿಲೀವ್ ಪ್ರಾಡಕ್ಟ್ ಸುಪೀರಿಯಾರಿಟಿ. ಇದು ನಮ್ಮ USB. ಯಾರ್ ನಿಮ್ ಟಾರ್ಗೆಟ್ ಆಡಿಯನ್ಸ್? ಮಾರ್ಕೆಟ್ ನಮ್ದು ಜೆನ್ಜಿ ಮತ್ತೆ ಅರ್ಲಿ ಮಿಲೇನಿಯಲ್ ವುಮೆನ್. ದೇ ಹ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಜೊತೆ ಮತ್ತೆ ಸೈನ್ಸ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಕ್ ಇಷ್ಟಪಡ್ತಾರೆ, ಆದ್ರೆ ಕನ್ಫ್ಯೂಸ್ ಆಗಿರ್ತಾರೆ ಯಾವ್ದು ಯೂಸ್ ಮಾಡ್ಬೇಕು ಅಂತ. ನಮ್ ಜೊತೆಲಿ ಜೆನ್ಸಿ ಇದಾರೆ. ಸಿಮ್ರನ್ ನಿಮ್ಮ ಒಪಿನಿಯನ್ ಏನು? So I think the biggest thing with Gen Zs is that they are super curious and experimental. So I think brand loyalty is the biggest problem, ಯಾ right? And how do you keep the customers engaged? ಯಾ ಅದು ಇಂಪಾರ್ಟೆಂಟ್ ಸರಿ, ಕ್ವೆಶ್ಚನ್. ನಮ್ ರಿಟೆನ್ಷನ್ ಇಲ್ಲಿವರೆಗೂ 20% ಇದೆ. ಬೇಸಿಕಲ್ ಬಿಗಮ್ಗೆ ಎಸ್ಪೆಷಲಿ 40% ಇದೆ. ಟು ಕೀಪ್ ದಮ್ ಎಂಗೇಜ್ಡ್ ನಾವು ತುಂಬ ಕಮ್ಯುನಿಟಿ ಇವೆಂಟ್ಸ್ಗಳನ್ನ ಮಾಡ್ತೀವಿ. ನಾವು ಬಾಲಿವುಡ್ ಪಾರ್ಟಿ ಮಾಡಿದ್ವಿ, ಆಮೇಲೆ ಪೋಷನ್ ಪಿಕಲ್ ಬಾಲ್ ಮಾಡಿದ್ವಿ. ಅದರಿಂದ ನಾವು ಜೆನ್ಯೂನ್ಲಿ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು. ನೀವು ಬೇರೆ ಪ್ರಾಡಕ್ಟ್ಸ್ನ ನೋಡಬೇಕಾದ್ರೆ ಅದು ಸೇಮ್ ಕ್ಯಾಟಗರಿಯಲ್ಲಿ ನೀವಾಗ ಪ್ರಾಡಕ್ಟ್ ಹೆಸರು ಕೂಡ ಇಂಟ್ರೆಸ್ಟಿಂಗ್ ಇರೋದು ನೋಡ್ಬೋದು. ಸೊ ಹೌ ಡು ಯು ಡೀಲ್ ವಿತ್ ದ್ಯಾಟ್? ಯಾಕಂದ್ರೆ ಪೋಷನ್ ಹೆಸರು ಕೇಳ್ತದ ಹಾಗೇನೆ ಇದು ಒಂದು ಫ್ರೂಟ್ ಪ್ರಾಡಕ್ಟ್ ಅಂತ ಅನ್ಸ್ಬಿಡುತ್ತೆ. ಆಕ್ಚುಲಿ ನಾನು ಅವಾಗಲೇ ಹೇಳ್ದ ಹಾಗೆ ನಾನು ಫ್ರಾನ್ಸಲ್ಲಿ ಓದ್ತಿದ್ದೆ. ನಾನಲ್ಲಿ ನೋಡಿದೆ ಫ್ರೆಂಚ್ ಅವರು ಅವ್ರ ಟ್ರೆಡಿಷನ್ ನ ಎಷ್ಟು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ. ನಾನು ತಲೆ ಸುತ್ತ ಬೀಳ್ತಿದ್ರು ಅವ್ರ ನನ್ನ ಜೊತೆ ಫ್ರೆಂಚ್ ಅಲ್ಲೇ ಮಾತಾಡ್ತಾರೆ. ಮತ್ತೆ ನಂಗೆ ಇಷ್ಟ ಆಯ್ತು. ನಾನು ಇಂಡಿಯಾಗೆ ಏನಾದ್ರೂ ಬ್ರ್ಯಾಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ದೇಸಿ ಸೆಂಟ್ರಿಕ್ ಆಗಿರ್ಬೇಕು ಮತ್ತೆ ಇಂಡಿಯನ್ ಸೌಂಡ್ ಆಗಿರ್ಬೇಕು. ಈಗ ಓವರ್ 9 months ಅಲ್ಲಿ ಕ್ಯುಮ್ಯುಲೇಟಿವ್ ಏನಿದೆ ಮತ್ತೆ ಇದರಿಂದ ಎಷ್ಟು ರೆವೆನ್ಯೂ ಪಡ್ತಿದ್ದೀರಾ? 40 ಲಕ್ಷ. ಸೊ ವಾಟ್ಸ್ ಯೋರ್ ಬರ್ನ್ ರೇಟ್, ವಾಟ್ಸ್ ಯೋರ್ ಎಕ್ಸ್ಪೆನ್ಸಸ್? ನನ್ನ ಬರ್ನ್ ರೇಟ್ ಆಕ್ಚುಲಿ 3 lakhs ಆಗಿದೆ ಎವ್ರಿ ಮಂತ್ ಆನ್ ಮಂತ್. ನಮ್ಮ ಕಡೆಯಿಂದ 1 ಕೋಟಿ ಕೇಳ್ತಿದ್ದೀರಾ, ಅದು 5% ಈಕ್ವಿಟಿಗೆ. ಸೊ ಹೌ ಮೆನಿ ಮಂತ್ಸ್ ಆಫ್ ಸೇಫ್ ವರ್ಕ್ ದಿಸ್ ವಿಲ್ ಗಿವ್ ಯು? ನಾನು ಎಲ್ಲಿಗೆ ತಲುಪಬೇಕು ಅಂತಿದ್ದೀನೋ ಅದಕ್ಕೆ ಇದು ಟೇಕ್ ಮಿ ದೇರ್ ಇನ್ 12 months. ಸೊ ನಿಮಗೆ 1 ವರ್ಷದವರೆಗೂ ಟೈಮ್ ಆಗೇ ಆಗುತ್ತಲ್ವಾ? ಹಾ, ಲಾಸ್ಟ್ ಮಂತ್ ನಾವು 8.3 lakhs ಮಾಡಿದ್ವಿ. ನನ್ಗನ್ಸುತ್ತೆ ಈ ಸ್ಕೇಲ್ ನಾನು ಇವಾಗ ಇರೋದು ಇಷ್ಟು ಫಂಡ್ ಸಾಕು ನನಗೆ 2 crores MRR ತಗೊಂಡು ಹೋಗೋದಿಕ್ಕೆ ಬೈ ನೀವು 2 ಸೆಪ್ಟೆಂಬರ್. ಕೋಟಿ ತನಕ ಹೋಗ್ತೀರಾ? ಹಾ, ಆದ್ರೆ ರಿಯಾ ನಾನ್ ಹೀಗೆ ಮಾಡೋದು. Magic word. ಇದರರ್ಥ ಅರ್ಚನಾ ಅವರಂತೂ ಬ್ಲಾಕ್ ಬಜಾರ್ನೇ ಓದ್ಬಿಟ್ಟಿದ್ದಾರೆ, ಬೇರೆಯವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಇನ್ವೆಸ್ಟ್ ಮಾಡೋದಕ್ಕೆ. ಅವ್ರು ನಿಜವಾಗ್ಲೂ ಧೈರ್ಯವಂತ ಮಹಾರಾಣಿ. ಹೇಳಿದ್ದೆ ತರ ಧೈರ್ಯವಂತ ಮಹಾರಾಣಿನ ತುಂಬಾ ಸೀರಿಯಸ್ ತಗೊಂಡಿದ್ದಾರೆ ಅವರು. ನಾನು ಮುಂಚೆಯಿಂದನೂ ಒಂದ್ ವಿಷಯ ಕೇಳಬೇಕು ಅನ್ಕೊಂಡಿದ್ದೆ ಇವ್ರ ಹತ್ರ. ನೀವು ನಮ್ಮ ಎಲ್ಲ ಟೈಟನ್ಸ್ಗೆ ನಿಮ್ಮ ಪ್ರಾಡಕ್ಟ್ಸ್ ನ ಕೊಟ್ರಿ, ಆದ್ರೆ ಈ ಪ್ರಾಡಕ್ಟ್ ನಮ್ಮಂತವ್ರಿಗಿಲ್ವಾ? ಅಥವಾ ಬರೀ ವುಮೆನ್ ಸ್ಪೆಷಲ್ ಅನ್ನೋ ಕಾರಣಕ್ಕೆ ಈ ರೀತಿ ಆಗಿದೆಯಾ? ನಿಮ್ಗೂ ಇದೆ. ನಾನಲ್ಲಿ ನಿಮಗ್ ತಂದಿದ್ದೆ, ಅದು ಸೈಡ್ ಅಲ್ಲಿ ಇದೆ. ಐ ಆಮ್ ಸೋ ಸಾರಿ. ನೋ ನೋ ನೋ, ನಾ ಇಲ್ಲಿಂದನೇ ತಗೊಂತೀನಿ. ಪ್ರತೀಕ್ಗೂ ಏನಾದ್ರೂ ಹೆಸರು ಕೊಡಿ, ಐ ಈಗಲೇ ಥಿಂಕ್ ಕಣ್ಣಿನ ತಗೋತಾರೆ. ನಕ್ಷತ್ರ ಸೂಟ್ ಆಗುತ್ತೆ ಅನ್ಸುತ್ತೆ. ಏನ್ ಹೇಳ್ದಿರೋ ರಾಜ. ಹೌದಾ? ವಾವ್ 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 ವಾವ್. ಪ್ರತೀಕ್ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇರೋದು ನೋಡ್ತಾ ಇದೀವಿ. ಮಾರ್ಕೆಟಿಂಗ್ ಜೀನಿಯಸ್ ಅನ್ನಿಸ್ತಾ ಇದ್ದಾಳೆ. ಆನ್ ದ ಸ್ಪಾಟ್ ಹೆಸರು ಕೊಡ್ತಾ ಇದ್ದೀರಾ ನೀವು. ನನ್ನ ಆಫರ್ ಏನು ಅಂದ್ರೆ ನಾನು ಒಂದ್ ನಿಮ್ಗೆ ನಿಮಿಷ, ನಿಮ್ಮ ಆಫರ್ ನಿಮ್ಮ ಹತ್ರನೇ ಇರ್ಲಿ, ಯೋಚನೆ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡ್ತೀನಿ. ಇವರ ಟಾರ್ಗೆಟ್ ಆಡಿಯನ್ಸ್ ಅಂತ ಏನಿದ್ದಾರೆ ಅವ್ರು ನಮ್ ಕಣ್ಮುಂದನೇ ಇದ್ದಾರೆ. ಅರೆ So ನಾವು ಅವ್ರ ವಾಹ್, ಕಡೆಯಿಂದ yes, ಮಾರ್ಕೆಟ್ yes, ಡಿಮ್ಯಾಂಡ್ ನ yes. ತಿಳ್ಕೊಳ್ಳೋಣ. ಎಸ್ ಅಥವಾ ನೋ ಬಟನ್ ನ ಒತ್ತಿ ನೀವು ನಮಗೆ ತಿಳಿಸಬಹುದು ಈ ಪ್ರಾಡಕ್ಟ್ ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತೆ ಕರ್ಮಶಕ್ತಿ
ಈ 3 ತತ್ವಗಳನ್ನ ನಾವು ಅಡಿಪಾಯವಾಗಿಟ್ಕೊಂಡೆ ವುಮೆನ್ ಆಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ ಆಗಿರೋದು. ಇಟ್ಸ್ ಕಾಲ್ಡ್ WVP. ಇದು ತುಂಬಾ ಮುಖ್ಯವಾಗಿರೋ ಆರಂಭ. ಈ ಸಂಸ್ಥೆ ತನ್ನ ಐಡಿಯಾಗಳನ್ನ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೆ. ಪ್ರತಿ ಹೆಣ್ಣಿಗೂ ಒಂದು ಅದ್ಭುತವಾದ ಅವಕಾಶನ ಕಲ್ಪಿಸ್ಕೊಟ್ಟಿದೆ ಈ ಸಂಸ್ಥೆ. WVP ಒಂದು ಸಂಪೂರ್ಣ ಸಹಾಯ ಪ್ರಧಾನವಾಗಿದೆ. ಅದರಲ್ಲಿ ಟ್ರೈನಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಜೊತೆ ಫೈನಾನ್ಸ್, ಮೆಂಟರ್ಶಿಪ್, ಮಾರ್ಕೆಟ್ ಲಿಂಕೇಜಸ್, ಕಂಪ್ಲೈಂಟ್ ಮತ್ತೆ ಲೀಗಲ್ ಗೈಡೆನ್ಸ್ ಕೂಡ. ಇಲ್ಲಿ ಪ್ರತಿಯೊಬ್ಳು ಮಹಿಳೆ ಅವಳ ಕನ್ಸನ್ನ ಪೂರ್ತಿಗೊಳಿಸ್ಕೊಳ್ಬಹುದು. ಇವತ್ತಿಗೆ ನಮ್ಮಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ. ಮತ್ತೆ 800 ಮೆಂಟರ್ಸ್ ಜೊತೆಗೆ WVP ಬರಿತಾ ಇದೆ ವುಮೆನ್ ಲೆಡ್ ಡೆವಲಪ್ಮೆಂಟ್ ಅಲ್ಲಿ ಹೊಸ ಕತೆಯನ್ನ. ಮತ್ತೆ ಇವಾಗ ಐಡಿಯಾ ಬಾಸ್ ಜೊತೆಗೆ ಸೇರಿ WVP ನಾಡಲಿರೋ ಎಲ್ಲಾ ಹೆಣ್ಮಕ್ಳಿಗೆ ಒಂದು ನ್ಯಾಷನಲ್ ಸ್ಟೇಜ್ ಮತ್ತೆ ಫಂಡಿಂಗ್ ಕೂಡ ಸಿಗುತ್ತೆ, ಅವಕಾಶ ಸಿಗುತ್ತೆ, ಒಳ್ಳೆ ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಬನ್ನಿ, ಈ ಬದಲಾವಣೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಆಯ್ತು ಈಗ. ಅರ್ಚನಾ ಅವರೇ, ಈಗ ಹೇಳಿ. ರಿಯಾ, ಐ ಥಿಂಕ್ ನಿಮ್ಮ ಐಡಿಯಾ, ನಿಮ್ಮ ಪ್ರೆಸೆಂಟೇಶನ್ ನನಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ನಾನು ಪೂರ್ತಿ ಅಮೌಂಟ್ ಕೊಡ್ತೀನಿ, 1 crore. ಮತ್ತೆ ನೀವು ಕೇಳಿರೋ ವ್ಯಾಲ್ಯೂಯೇಷನ್ಗೆ ಐ ಆಮ್ ಪರ್ಫೆಕ್ಟ್ಲಿ ಓಕೆ ವಿತ್ ಇಟ್. ಈಗ ನೀವು ಹೇಳಿ, ನನ್ನ ಆಫರ್ ನಿಮ್ಗೆ ಓಕೆನೋ ಇಲ್ವೋ? Yes, I'm saying yes. Yeah. Thank you. I'm so glad. I'm so glad to have you too. Amazing. I love your storytelling. ನೀವು ಹೇಗೆಲ್ಲ ಹೇಳಿದ್ರಿ, ಐ ರಿಯಲಿ ಬಿಲೀವ್ ಇನ್ ಯು. Thank you. ಮತ್ತೆ ನನಗೆ ಅನ್ನಿಸ್ತಾ ಇದೆ 1000 ಅಲ್ಲ 10 ಕೋಟಿ ಕಂಪನಿ ಆಗುತ್ತೆ ಇದು. 100%. ಬನ್ನಿ ಅರ್ಚನಾ ಅವರೇ, ನಾವ್ ಈಗ ನಿಮ್ಮನ್ನ ಕೇಳ್ತಾ ಇದ್ದೀವಿ, ನೀವು ಬೇರೆ ಟೈಟನ್ಸ್ನು ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೋತೀರೋ ಅಥವಾ ನೀವು ಒಬ್ಬರೇ ಮುಂದೆ ಹೋಗೋಕೆ ಇಷ್ಟಪಡ್ತೀರೋ? ಒಬ್ಳೆ. ಸೊ ಕಂಗ್ರ್ಯಾಚುಲೇಷನ್ಸ್ ರಿಯಾ. Thank you so much. ಕಂಗ್ರ್ಯಾಚುಲೇಷನ್ಸ್. ರಿಯಾ ಅವ್ರ ಫ್ಯಾಮಿಲಿನ ಕಳಿಸಿ ಪ್ಲೀಸ್. ನಿಮ್ಮ ತಂದೆ ಇವ್ರೆ. ನಮಸ್ಕಾರ ಸರ್, ಇವೆಲ್ಲ ಪ್ರಾಡಕ್ಟ್ಸ್ನು ನೀವು ಉಪಯೋಗಿಸಿದ್ದೀರಾ? 2 ಪ್ರಾಡಕ್ಟ್ಗಳನ್ನ ನಾನು ರಿಲಿಜಿಯಸ್ ಆಗಿ ಯೂಸ್ ಮಾಡಿದೀನಿ. ಒಂದು ಕಣ್ಣಿನ ನಕ್ಷತ್ರ, ಮಲ್ಗೋಕ್ಕಿಂತ ಮುಂಚೆ. ಮತ್ತೆ ಫೇಸ್ ವಾಶ್ ನ ನಾನು ಜೀವನದಲ್ಲಿ ಯೂಸೇ ಮಾಡಿರ್ಲಿಲ್ಲ. ಫೇಸ್ ವಾಶ್ ಅಂದ್ರೆ ಏನು, ಯಾವಾಗಿಂದ ಯೂಸ್ ಮಾಡಕ್ ಶುರು ಮಾಡಿದ್ದೀನೋ ಅವಾಗಿಂದ ಮಿಸ್ ಮಾಡಲ್ಲ ನಾನು ಪ್ರತಿದಿನ. ವಾವ್. ಸರ್, ನಿಮ್ಮ ಮೇಲೆ ಏನಾದ್ರೂ ದಬ್ಬಾಳಿಕೆ ನಡೆದಿದ್ಯಾ ಅಥವಾ ನೀವೇ ಇಷ್ಟಪಟ್ಟು ನೀವೇ ಬಳಸಿದ್ರ? ಮೊದಲನೇ ಸಾರಿ ನನ್ಗೆ ದಬ್ಬಾಳಿಕೆ ಮಾಡಿದ್ರು. ಸೊ ರವಿ, ನೀವು ಕೂಡ ಎಲ್ಲದನ್ನೂ ಬಳಸ್ತೀರಾ ಅನ್ಸುತ್ತೆ. ಅದು ನಾನು ಇವ್ರ ಹತ್ರ ಖರೀದಿ ಮಾಡಿದೀನಿ, ಯಾಕಂದ್ರೆ ಇವಳು ನನಗೆ ಸ್ಯಾಂಪಲ್ಲೇ ಕೊಡಲ್ಲ. ಹೇಳ್ತಾಳೆ ಬೇಕು ಅಂದ್ರೆ ಖರೀದಿ ಮಾಡು ಅಂತ. ವೆಬ್ಸೈಟಿಗೆ ಹೋಗ್ಬಿಟ್ಟು ಇವತ್ತು ನನ್ನ ಜೊತೆಲೂ ಅದೇ ಕತೆ ನಡೆದಿದ್ದು. ಮ್ಯಾಮ್, ನೀವು ಹೇಳಿ, ಇವತ್ತು ನಿಮ್ಮ ಮಗಳು ಅವರ ಬಿಸ್ನೆಸ್ ಐಡಿಯಾನ ತಗೊಂಡು ಇಲ್ಲಿಗೆ ಬಂದಿದ್ದಾರೆ. ವುಮೆನ್ಸ್ ಸ್ಪೆಷಲ್ನಲ್ಲಿ ಎಲ್ಲ ಬಿಸ್ನೆಸ್ ಮತ್ತೆ ನಾಲೆಡ್ಜ್ ಟೈಟನ್ಸ್ ಮುಂದೆ ಇಟ್ಟಿದ್ದಾರೆ. ಹೌದು. ಅವ್ರ ಮನ್ಸ್ನ ಗೆದ್ದು ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ನ ತಗೊಂಡು ಹೋಗ್ತಾ ನನಗೆ ಇದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಏನ್ ಮಾಡ್ಬೇಕು ಅನ್ಕೊಂಡಿದ್ಲು, ಅವಳು ಅದನ್ನ ಮಾಡಿದಾಳೆ. ವಾವ್. ಅವಳು ಹೇಳ್ತಿದ್ಲು ಇಡೀ ವರ್ಲ್ಡ್ ಗೆ ಟಾಪ್ ಮ್ಯಾಥಮೆಟಿಷಿಯನ್ ಆಗ್ತೀನಿ ಅಂತ. ಅವಳು ಅದನ್ನ ಮಾಡಿ ತೋರಿಸಿದ್ಲು. ಟಾಪರ್ ಇನ್ ಮ್ಯಾಥಮೆಟಿಕ್ಸ್. ವಾವ್. She said I will go to Ivy League. I'll take a new pen. ಮತ್ತೆ ಅವಳಿಗೆ ಸಿಕ್ತು. Very impressive ನೋಡಿ. She said JJ School of Arts ಇಂದ ನಾನು ಗೆಲ್ತೀನಿ ಅಂತ. ಮತ್ತೆ ಅವಳು ಕಾಂಪಿಟಿಷನ್ ಅಲ್ಲಿ ಪಾಲ್ಗೊಂಡ್ಲು, ಆಮೇಲೆ ಗೆದ್ದು ಬಂದ್ಲು. So everywhere she did the best and I knew she will do it. ಮತ್ತೆ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ನೀ ನಂಬರ್ 1 ಆಗ್ತೀಯ ಇಡೀ ವರ್ಲ್ಡ್ ಗೆ ಅಂತ. 10 ಕೋಟಿ ಕಂಪನಿ ಆಗೇ ಆಗುತ್ತೆ. ಅಂದ್ರೆ ಒಂದೊಂದೇ ನಿಮ್ಮ ಗುಣಗಳನ್ನ ಏನ್ ನಿಮ್ಮಮ್ಮ ಹೇಳ್ತಾ ಇದಾರೆ, ಅದರಿಂದ ತುಂಬಾ ಖುಷಿ ಆಗ್ತಾ ಇರೋದು ಅರ್ಚನಾ ಅವರು. ಅವ್ರಿಗೆ ಅನ್ನಿಸ್ತಿದೆ ನಾನು ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಮತ್ತು ನಿಮ್ಮ ಮತ್ತು ಅರ್ಚನಾ ಅವರ ಪಾರ್ಟ್ನರ್ಶಿಪ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. Thank you.